ಕ್ರಿಕೆಟ್ ಈಗ ಬೇಕಾಗಿರಲಿಲ್ಲ. ಜನ ಸಾಯ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಈ ಮಧ್ಯ ಸಾವಿರಾರು ರೂಪಾಯಿ ಬ್ಲಾಕ್ ಮಾರ್ಕೆಟ್ನಲ್ಲಿ ಕ್ರಿಕೆಟ್ ಟಿಕೆಟ್ಗಳನ್ನ ಮಾರ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಕ್ರಿಕೆಟ್ ನಡೆಸೋದಕ್ಕೆ ಅನುಮತಿ ಕೊಟ್ರಿ, ಆಯ್ತು. 11 ಜನ ಸತ್ತಿದ್ದಾರೆ, 11 ಜನ ಸತ್ತಿದ್ದಾರೆ. ಸಮಾಧಿಯ ಮೇಲೆ ಅವರ ತಂದೆ ತಾಯಿಗಳು ಮಲಗಿ ಕಣ್ಣೀರು ಹಾಕಿದ್ದಾರೆ. ಈ 11 ಜನಗಳಿಗೆ ಏನು ಪರಿಹಾರ ಕೊಟ್ರಿ? RCB ಆಗಲಿ, ಸ್ಟೇಡಿಯಂ ಆಗಲಿ, ಆಲ್ ಇಂಡಿಯಾ ಕ್ರಿಕೆಟ್ ಆಗಲಿ, ಏನು ಕೊಟ್ರಿ? ಕನಿಷ್ಠ ನೀವು 5 ಕೋಟಿ ರೂಪಾಯಿ 11 ಜನಕ್ಕೆ ನೀವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈ 11 ಜನರ ಹೆಣದ ಮೇಲೆ ತಾವು ಕ್ರಿಕೆಟ್ ನಡೆಸ್ತಾ ಇದ್ದೀರಿ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ನಿಮ್ಗೆ ಹೇಳ್ತೀನಿ, ರಿಕ್ಷಾ ಚಾಲಕರು ಬಟ್ಟೆಗಾಗಿ ಪ್ರತಿದಿನ ಬರ್ತಿದ್ದಂತ ಹಣ ಬರ್ತಾ ಇಲ್ಲ, ತೊಂದರೆ ಸಿಕ್ಕಿದ್ದಾರೆ. ಬೀದಿಯಲ್ಲಿ ರಿಕ್ಷಾಗಳು ನಿಲ್ಲಿಸಿದ್ದಾರೆ. ಕೂಡಲೇ ಸರ್ಕಾರ ರಿಕ್ಷಾ ಚಾಲಕರಿಗೆ ಕನಿಷ್ಠ 10,000 ರೂಪಾಯಿ ನಗದು ಹಣವನ್ನ ಕೊಡಬೇಕು. ಕನಿಷ್ಠ 10,000 ರೂಪಾಯಿ ನಗದು ಹಣವನ್ನು ಕೊಡಬೇಕು. ಇದರಿಂದ ಅವರು ಬದುಕ್ತಾರೆ. ಇವಾಗ ನಿಮ್ಮನ್ನು ಹೇಳೋದಾದ್ರೆ, ಬೆಂಗಳೂರಿನ ಬೀದಿಯಲ್ಲಿ LPG ಇಲ್ಲದೆ ರಸ್ತೆಯಲ್ಲೇ ಗಾಡಿಗಳನ್ನ ಲೈನಾಗಿ ನಿಲ್ಲಿಸಿದ್ದಾರೆ. ಇದು ನಿಜಕ್ಕೂ ಬಹಳ ಅನ್ಯಾಯ. ಕನ್ನಡ ಚಳವಳಿ ಪಕ್ಷ ನಾವು ರಿಕ್ಷಾ ಚಾಲಕರ ಪರವಾಗಿ ತೀವ್ರ ಹೋರಾಟ ಮಾಡ್ತೀವಿ. ಗ್ಯಾಸ್ ಬಗ್ಗೆ ಹೋರಾಟ ಮಾಡ್ತೀವಿ, ಸಿಲಿಂಡರ್ ಬಗ್ಗೆ ಹೋರಾಟ ಮಾಡ್ತೀವಿ. ಬಹಳ ಗಂಭೀರವಾಗಿ ಇದನ್ನು ನಾವು ತೆಗೆದುಕೊಂಡಿದ್ದೇವೆ. ತೀವ್ರವಾಗಿ ಹೋರಾಟ ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.